maga maga gari maga re sa ni sa sare sare re re pa maga maga gari maga re sa ni sa sare sare re re pa maga maga gari maga re sa sa da ni sa sa sare sare re pa maga maga gari maga re sa sa da ni sa sa re sare sare mama magari magari sa sa dale sa sa sare sare mama magari magari sa sare sare re re pa maga maga gari magari sa sa sare sare re pa maga magari magari sa sa dhane sa sa re sare sare re pa maga maga gari maga re sa sa dane sa sa re sare re pa maga maga gari maga re sa sa dane sa sa re sare re pa maga maga gari maga re sa sa maga gari gari sa sa sa
ಮಗ ಗಾರಿ ಬಮ್ಮ ಗಾರಿ ಇವತ್ತ ನಮ್ಮ ಮನೆಗೆ ಬಂದಿದ್ರು ಹೆಣ್ಮಗಳು ತಗೊಂಡು ಕಡಬು ಇಂಡಿ ಪಲ್ಯ ಹಾಕವ ಅಂತ ನಮ್ಮ ಮನೆ ಕೇಳಿದ್ರು. ನಾನೆಲ್ಲ ಹೊರಗೆ ಹೋಗವ ಯಾಕೆ ಬಂದು ನಮ್ಮ ಮನೆಗೆ ಅಂತ ನಾ ಬೆದರಿಸಿದೆ. ಈಕಿನೇ ಇದ್ದಾಳೆ, ನನಗೇನು ಗೊತ್ತು. ಹಂಗಲ್ಲ ನೀನು ಕಡಬು ಇಂಡಿ ಪಲ್ಯ ಹಾಕಿ ಕೇಸಿ ಹಾಕಿ ನೇನೋ ಮಾಡ್ಬೇಕಂತ ಮಾಡಿದ್ದಿ. ನೀನೇನು ಸಣ್ಣ ಗೌಡನ? ನಾ ಏನ್ ಮಾಡಿದ್ದೀನಿ? ಅಲ್ಲಪ್ಪ ಊರಿಗೆ ದೊಡ್ಡ ಗೌಡ. ನಿನ್ ಚಟ ಯಾವ ಕಿತ್ತಾನ? ಅಲ್ಲ ಬಂದಿದ್ದಳು ಯಾವ ಕಿತ್ತಾವೆಲ್ಲ. ನಾ ಏನ್ ಮಾಡಂಗಿಲ್ಲ, ಆಕಿನೇ ಇದ್ದಾಳೆ. ಉಂಡಿ ಪಲ್ಯ ಹಾಕಿ ಒಳಗ್ ಮನೆಗೆ ಹಾಕಿ ಬಾಗಿಲು ಮುಚ್ಚಿದ್ರೆ ಏನ್ ಮಾಡ್ತಾಳೆ? ಮತ್ತೆ ನಾ ಇಲ್ಲಿ ಬಂದು ಇಲ್ಲಿಗೆ ಯಾಕೆ ಬಂದಾಳ ಪೈಕಿ? ನಾ ಇಲ್ಲಿ ಅರ್ಥಕ್ಕೆ ಬಂದೀನಿ. ಅದಕ್ಕಾಗಿ ನೀನ್ ನೋಡ್ಬೇಕಂತಾನೆ ಬಂದಾಳಕಿ. ಹಂಗ ನೋಡ್ಲಕ್ಕ ನೋಡಮ್ಮ ಅಂದ್ರೆ ನೋಡಮ್ಮ ಅಂದ್ರೆ ನನ್ನ ಸಲಕ್ಕೆ ಬಂದಾಳ ಇಲ್ಲಿಗೆ. ನಿನ್ ಸಲಕ್ ಬಂದಾಳಪ್ಪ, ನಾನ್ ಬಿಡಲ್ಲ. ಆಯ್ತಾಯ್ತಪ್ಪ ಕೇಳಪ್ಪ. ನೋಡಮ್ಮ ಏನ್ ಹೆಸರು ಕೇಳು. ಏನ್ ಹೆಸರು ಕೇಳು? ಇಲ್ಲ ಫಲ ಮಾಡ್ಕೊಂಬ. ಇಲ್ಲ ಹೆಸರು ಕೇಳಮ್ಮ. ಹೆಸರು ಕೇಳಿದಾಗ ಹೆಸರು ನನ್ಗೆ ಬಂತು, ನನ್ಗೆ ಬಲ ಬಂತು. ನನ್ನ ಕಡಿ ಒಂದೇಳಕ್ಕೆ ಹೆಸರು ಕೇಳಿದ್ರೆ ಅದು ಏಕನಾಡ ಐತಿ ನಿನ್ ಕಡಿ. ಏಕನಾಡ ನೋಡಪ್ಪ, ತೆಳಗಿಂದ ತಗೋ ಮ್ಯಾಲಿಂದ ತಗೋ. ತೆಳಗಿಂದ ಬಿಡು, ಮ್ಯಾಲಿಂದ ನೀನ್ ತಗೋ. ನೀನ್ ಹೇಳಿದ ನಾ ಕೇಳವಲ್ಲ, ಬಲ ನೋಡ್ಬೇಕು. ಮೊದಲು ಹೆಸರು ಕೇಳಬೇಕು. ನಮ್ಮ ಹೆಸರು ಆಕಿನ ಹೆಸರು ಕಲಿತು. ನನ್ನ ಕಡಿ ಕಲಿಲ್ಲ, ನಿನ್ ಕಡಿ. ಹಂಗಾದ್ರೆ ಮಾತಾಡ್ಸ್ಬೇಕಾ? ಹೌದು ಮಾತಾಡ್ಸು. ಹೆಸರು ಕೇಳು. ಮತ್ತೆ ಏನಾರು ಮಾಡಿದಾಳ ಅಂದ್ರೆ ಏನ್ ಮಾಡಿ ನಾ ಇರ್ತೀನಿ. ನಾನು ಏನ್ ಮಾಡ್ತಪ್ಪ? ನಾ ಇರ್ತೀನಿ ಬಿಡ. ಏನ್ ಅಂಜಬೇಡ, ನಾ ಇರತ್ತಾನ ಅಂಜಬೇಡ. ಹಳಕ್ ಬಿದ್ದ ಕೈ ಹೊಡೆ ಬಂದ್ರ ನಾ ಇರತ್ತಾನ ಅಂಜಬೇಡ. ಮಾತಾಡ್ಸು ನೋಡಮ್ಮ. ಮಾಡಿ ಏನ್ ಬೇಕಾದಾಗಲಕ್ಕ ಇರ್ತ ಇರ್ತೀನಿ. ಹಂಗಾದ್ರೆ ಕೆಟ್ಟ ನಂಗೆ ಅಜ್ಜಿ ಬರ್ಲಾಕತ್ತದ. ಈ ಕಡೆ ಅಂದ್ರೆ ಈ ಕಡೆ ದಾರಿ ನಾ ಇರ್ತೀನಿ ಬಿಡು. ಮಾತಾಡ್ಸ್ಬೇಕು. ಹೆಸರು ಗೊತ್ತಾಗ್ಬೇಕಲ್ಲ ನನಗ. ನಾವು ಬಂದಂತಹ ತಾಯಿ ಪುಣ್ಯಾಲ ದೇವಿ
ಚಟ ಕಿತ್ಕತ್ತಾಳ ನೋಡ ಕಿತ್ಕ ಹಂಗಲ್ಲ ಹುಚ್ಚ ಹುಚ್ಚ ಹಂಗಲ್ಲ. ಮತ್ತೆ ಇನ್ನೇನಪ್ಪ ಅಲ್ಲ ದೊಡ್ಡ ರಾಜರಿದ್ದಂಗೆ ಕಾಣ್ತದ. ಅವು ಬಿಚ್ಚಗರಿಸಿದ್ರೆ ಮಾತಾಡ್ತಿದ್ರು. ದೊಡ್ಡ ರಾಜರಿದ್ದಂಗೆ ಕಾಣ್ತದ. ಹಂಗ ಅನ್ಕೊಳಕ್ ಹೋಗ್ಬೇಡ. ಮತ್ತೊಂದ್ಸತಿ ವಿಚಾರ ಮಾಡು. ಮತ್ತೊಂದ್ಸಲ ಮಾಡ್ಬೇಕು. ಮತ್ತೊಂದ್ಸತಿ ಮಾಡ್ಬೇಕು. ಕಿತ್ಕಾಯ ಕೊಟ್ಟೆ ಇಲ್ಲ ಮತ್ತೊಂದ್ಸತಿ ಮಾತಾಡ್ಸೋ ನೋಡು. ಮಾತಾಡ್ಸು ಮತ್ತೆ ಹೆಸರು ಗೊತ್ತಾಗ್ಬೇಕಲ್ಲ ನಮ್ಗ. ನಾವು ಬಂದಂತ ತಾಯಿ ಪುಣ್ಯಾಲದೇವಿ ಮಗನೇ ಒಪ್ಪದಿಂದ ಕೇಳುವ ಸತಿ ಶಿರೋಮಣಿಗಳಾದ ನೀನು ದಾರುಬಾಲ ಬುದ್ಧಿ ವಿಶಾಲ. ನೋಡಪ್ಪ ನನ್ ಮಗ ನಾನ್ ಹಾಕಿನ ಮಗನಂತ ಮುಂದೆ ಇನ್ನ ಕೇಳು. ಮತ್ತೆ ಮಗಂದ್ರೆ ಏನ್ ದೊಡ್ಡ ಯಾವಾಗ ಆಡ್ದಳಪ್ಪ? ಅಲ್ಲಪ್ಪ ಮಗಂದ್ರೆ ಏನ್ ದೊಡ್ಡ ಪದವಿ ಅದು. ಇಲೆ ಪೆಲೆ ಅಂದ್ರೆ ನಮ್ಮ ಅಪ್ಪನ ಮಾಡ್ಕೊಂಡಿದ್ರೆ ನನ್ ಮಗನಾಗ್ಲಾಕ. ಅಲ್ಲ ಮಗ ಅಂದ್ರೆ ರಾಜರು ದೊಡ್ಡ ದೊಡ್ಡ ಮಾತಾಡ್ತಾರೆ. ಮಾವಾಗ್ಬೇಕಿತ್ತು ನಿನ್ಗ. ಮಾವ ಅಂದ್ರೆ ಖುಷಿ ಆಗ್ತಿತ್ತು. ಖುಷಿ ಆಗ್ತಿತ್ತು. ಮಗ ನೀ ಏಟಾದ್ರೆ ಸಣ್ಣ ಹೋಗ್ತಿದ್ದಿ. ದೊಡ್ಡವ್ರ ಅವರು ಕಾಣಲ್ಲ ನಿಂಗ. ಸಾಮಾನು ನೋಡಿ ಹೆಂಗದ ಏನ್ ಸಾಮಾನ್ ಅದಪ್ಪ? ಸುಮ್ಮನೆ ನೀವು ಉತ್ಸವ ಮತ್ತೆ ಮುಂದಿನ ವಿಚಾರ ಕೇಳು. ನಿನ್ನ ಹೆಸರಂತ ಹೇಳು. ನನ್ನ ಹೆಸರ ಮತ್ತ ಸಾರಥಿ ಸಾರಥಿ ಅನ್ನಗಂಡು ಒಂದು ತಮ್ಮನ ಹಾಮಾಂಕಿತವೇ ನಮ್ಮ ತಾಯಿ ಸೌಖ್ಯಪುರದಾಯಿ. ಸಾರಥಿ ನಮ್ಮ ನಾಮಾಂಕಿತವು ವಿಶಾಲವಾದ ಹೇಳುತ್ತೀನಿ ಕೇಳು. ಆಳಕವತಿ ಎಂಬ ಪರಿಪಾಲಿಸುವ ಕುಬೇರನ ಸತಿಗುಣ ಮೇಲೆ ಯಾದ ಚಿತ್ರಲೇಖೆ ಎಂದು ತಿಳಿಯಪ್ಪ ಬಾಲ ಬುದ್ಧಿ ವಿಶಾಲ. ನೋಡು ಅಲ್ಲ ತಪ್ಪು ನಮ್ದು ಮೂಗೊಡ್ಕಲೇ. ಯಾಕ ನಾ ಮಾಡ್ಕೊಂಡಿ ನೀ ಮಾಡ್ಕೊಂಡ್ರೆ ಯಾರು ಕುಬೇರನ ಎಣ್ಕಿ ನೋಡು ಅಂತವ್ರಿಗೆ ನಾವು ಇದು ತಪ್ಪಾಯ್ತು. ನಾವು ತಪ್ಪೊಡ್ಕೋಬೇಕು. ಆ ಮಾತು ಅನ್ಬಾರ್ದು ನಾವು. ಯಾಕಂದ್ರೆ ದೊಡ್ಡ ರಾಜ ಜಾತ್ರೆಗೆ ಎಲ್ಲೇನು ಬಂದಾಳೇನ? ಇಲ್ಲ ತಪ್ಪು ಇಂಡಿ ಪಲ್ಯ ಹಾಕಿ ಮುಂದಿನ ವಿಚಾರ ಕೇಳು. ಇನ್ನು ಮುಂದಿನ ಕೇಳಿ ಏನಂತ ಹೆಸರು? ಕುಬೇರನ ಹೇಳ್ತಿ ಚಿತ್ರದೇವಿ ಅಂತ. ಚಿತ್ರದೇವಿ ಆದ್ರೆ ಕೇಳು ಯಾಕೆ ಬಂದಾವ ಇಲ್ಲಿ? ಕುಬೇರ ಹೆಂಡತಿ ಚಿತ್ರದೇವಿ ಆದ್ರೆ ಒಳ್ಳೇದಾಯ್ತು. ನಿಮ್ಮ ರಾಜ ಮಂದಿರವನ್ನು ಬಿಟ್ಟು ಸಭಾ ಮಂದಿರಕ್ಕೆ ಬಂದ ಕಾರಣವೇನು ತಾಯಿ? ಪುಣ್ಯಾಲದೇವಿ. ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಕೇಳುವೆಯಾ? ಕೇಳಿದಪ್ಪ. ಎನ್ನ ಪತಿಯು ಒಡಗೂಡಿ ಬರುವ ನಂತನಾಯ್ತು ಮಗನೇ ರೂಪತಿನ ಲಿಂಗನೇ. ನೋಡವಕ್ಕೆ ಹಾಕಿನ ಗಂಡ ಒಡವಾಗೇನಂತ ನೋಡಿ. ಎಲ್ಲಿ ಹುಡ್ಕ ಹೋಗ್. ಅಲ್ಲ ತಪ್ಪು ತಿಳ್ಕೊಂತ ಉತ್ಸ ತಪ್ಪು ತಿಳ್ಕೊಂಡಿದ್ದಿ. ಏನ್ ಮತ್ತೆ ಅದಲ್ಲ ಗಂಡನ ಕರ್ಸಬೇಕು. ಅದು ಎಲ್ಲಿ ದುಡ್ಕೆ ಹೋಗ್ ಮತ್ತೆ ಎಲ್ಲ ಕರ್ಸಂ ತಗೋ. ಇಲ್ಲ ನೀನೇನ ಮಾಡಿಕೆ ನಾನೇನ ಮಾಡಿಕೆ. ಮತ್ತೆ ಮಾತಾಡ್ಲಿಕ್ಕೆ ಹೋಗ್ಬೇಡ. ತಪ್ಪಾಗಿರಂತ ಗಂಡನ ಮಾಡಿ ಬಂದ್ಮೇಲೆ ಮತ್ತೆ ಏನ್ ಮಾಡ್ತಾನೆ? ಮುಂದಿನ ತಾಯಿ ಪುಣ್ಯಾಲದೇವಿ. ನಮ್ಮ ಪ್ರಾಣಕಾಂತನು ಎಲ್ಲಿರೋಣ ತೋರಿಸು, ಭೇಟಿಯನ್ನು ಮಾಡಿಸು. ನೀಗೆ ತರಿಸಿಲ್ಲ ತಮ್ಮ. ತಮ್ಮ ಎಡಭಾಗದಲ್ಲಿ ನೋಡ್ಕರಿ, ಎರಡು ಮಾತಾಡ್ಕರಿ. ಮಾನವನು ಬೇಡವೆ ಆಲಿಸು. ನಿಮಗೆ ಈ ಜಗದೋಳು ಸಹಿತಾಗಲ್ಲ. ಆ ಪರಮ ಉದ್ದೇಶವನ್ನ ಕರುಣದೆ ನಿಮ್ಮ ಸಂಪಾದಕ್ಕೆ ಈಡಿಲ್ಲವುದು నేను సూచించిన వచనವು నిశ్చಯವೇ ಅಬದ್ಧವಿಲ್ಲ. ನಿನ್ನಂತ ಬಹುದೂರ ಬಲವಂತ, ಇವರಂತ ಬುದ್ಧಿಶಾಲಿ ಪರಾಕ್ರಮಿ ಇರಲಿಕ್ಕೆ ನನಗೆ ಬಂದ ಸಂದೇಹವೇನು? ಈ ದ್ವಾರದಲ್ಲಿ ಭದ್ರವಾಗಿರುತ್ತೇನೆ. ಇದಕ್ಕೆ ಹೇಳ
ಚೆನ್ನವಾಗಿ ಹೇಳುವಂತಕ್ಕೆ ಆಗು. ಚೆನ್ನವಾಗಿ ಹೇಳುವಂತ ನಾವು ನನ್ನ ಸರಿ ಸಮಾನ ಧನಧಾನ್ಯ ಸಂಪತ್ತುಗಳ ನನ್ನ ಭರಿತವಾಗಿರುವ ದೇವದಾನವ ಏಕೆ ಹಿಂದೂರಲ್ಲಿಯೋ ಇಲ್ಲ ನಿನಗೆ ಹೇಗೆ ತೋರುವಂತೆ ಕಾಣ್ತೆ ಆಹೋ ಕಾಂತ ಎಷ್ಟು ಸಂಪತ್ತು ಇದ್ದರು ತನ್ನ ಯಶಸ್ಸು ತಾನೇ ಹೇಳಿಕೊಂಡರೆ ಮರಣವಾಗದರೊಳಗೆ ಸರಿ ಎಂಬುದು ಪ್ರಕಾರ ಗುರು ಹಿರಿಯರ ವಾಕ್ಯವು ಇರುವುದು. ನಮ್ಮನ್ನು ನಾವೇ ಹೆಚ್ಚೆಂದುಕೊಂಡರೆ ಕಟ್ಟ ಕಡಿಗೆ ಕಾರಣ ಸಾವು ವೇಳೆಯೂ ಏನಾಗುವುದು. ಆ ಪರಮೇಶ್ವರನಿಗೆ ಗುರುತುಂಟುವೋ ಇಲ್ಲವೋ ಆತನ ಅನುಗ್ರಹವು ಆಗಿರುವುದು ಕಾಂತ ಸದ್ಗುಣವಂತ. ಮತ್ತಾದರೂ ಹೇಳುವುದು ಚಂದವಾಗಿ ಹೇಳುವಂತಕ್ಕೆ ಅದೇನು ಚಂದವಾಗಿ ಹೇಳುವಂತ ಕಾಳಹಸ್ತ್ರ ಶ್ರೀ ಗುರು ರುದ್ರೇಶ್ವರ ಕರುಣೆ ಚರಣೆಯೇ ಇರಲಿ. ನನಗೆ ಬಂದ ಭಯವೇರು ನನಗೆ ಹೆದರು ತರನುಕೊಂಡು ಇರೋ ಬಂದವಾಯ್ತು ನಿನಗೆ. ಆಹೋ ಪ್ರಾಣಕಾಂತ ಮತ್ತಾದರೆ ಹೇಳುವನು ಚಂದವಾಗಿ ಕೇಳುವಂತ ಹೇಳುವ ತಿಳಿಸಿ ಚೆನ್ನಾಗಿ ಹೇಳುವಂತ
ವಲ್ಲಭಿಯರ ಕೂಡ ಉಲ್ಲಾಸದಿಂದ ಲೋಲಾಡುತ್ತಾ ಮಾತನಾಡುವುದು ಬಿಟ್ಟು ಕೋಪವನ್ನು ತಾಳಬೇಡಿರಿ. ನಾನು ಇಷ್ಟು ತಿಳಿಯದೆ ಆಡಿದ ವಚನ ತಪ್ಪಾಯಿತೆಂದು ಕಾಂತ ನಿನಗೆ ಶರಣಗತಳಾಗಿ ಕರಮುಗಿದು ಬೇಡ ತುಂಬುವೆನು. ಮನದೋಳು ಎನ್ನ ಬೇಸರ ತಾಳದೆ ಸುರಿತ ಎನ್ನ ಕರದೋಳು ಕರವನ್ನಿಟ್ಟು ನಾನು ಹರ್ಷಮ್ಮ ಬಿಟ್ಟು ಇದೇನು ಕಾಂತ ರಾಜ ತೊಳಗೆ ಶ್ರೀಮಂತ ಮಾಡದೆ ಮಾಡೆಯ ನಾಗ ನುಡಿದ ಮಾತುಗಳಲ್ಲ ಮಾಡದೆ ಮಾಡೆಯ ನಾನ ನುಡಿದ ಮಾಡದೆ ಮಾಡೆಯ ನಾನ ನುಡಿದ ಮಾತುಗಳಲ್ಲ ಮಾಡದೆ ಒಡಲೋಳು ಎಡಗಬೇಡ ಒಡಲೋ ಎಡಗಬೇಡ ಮೊನ್ನೆ ಸೋಯನ ರಮಣ ಯಾಕಿಂತ ಶ್ರೀಕಾರ ಜಯ ಚಂದ ಶ್ರೀಕಾರ ಜಯ ಯಾಕಿಂತ ಕೂಗುವ ಶ್ರೀಕಾರ ಜಯ ಕಂದ ಶ್ರೀಕಾರ ಜಯ ಕಂದ ಕನ್ನಡವಾಗಲೆಲ್ಲ ಮಾತು ಲಾಲಿಸು ಮಡದಿಯಾದ ತಮ್ಮನೆದರು ಒಡೆಯನೆದರು ಆಡಬೇಡ ಎಂಬ ವಾಕ್ಯ ಸಿದ್ಧಾಂತ ಅದು ನಿನಗೆ ತಿಳಿಸದೆ ನಾನು ಆಡಿದ ಮತ್ತು ಸರ್ವತ್ತು ತಪ್ಪು ಅಲ್ಲ. ಕಾಂತ ಮಕ್ಕಳು ಎಷ್ಟು ತಪ್ಪು ಮಾಡಿದರು ತಂದೆ ತಾಯಿಗಳು ಸೇರಿಸಿಕೊಳ್ಳಬೇಕೆಂಬ ನ್ಯಾಯದಂತೆ ಎರಡು ತಿಳಿಯದೆ ಆಡಿದ ವಚನ ಒಡಲೋಳು ಅಡಗಿದ ತಡಗರದಿ ಕೈಪಿಡಿ ಕಾಂತ ಸದ್ಗುಣವಂತ ಹಾಡಿರುವ ವಚನವನ್ನು ನನ್ನೆಂದು ಹಡಗಿರುವಾಗಿ ಬೇಡಿಕೊಂಬುವೆ. ಸರಿಯಾದರೆ ಪಂಡಿತ ಪುಂಡರಿಕರ ಸಭೆಯಲ್ಲಿ ಪಂಡಿತರು ಬೆಚ್ಚಲಾರ ನಿನ್ನ ವಚನವನ್ನು ಗಳಿಕೋ ಮನ ಆನಂದವಾಯಿತು. ಮತ್ತೆ ನಿನ್ನ ಚಿಂತನ ವೈಜ್ಞಾಂತವಿಲ್ಲ ವಿಚಾರಿಸಬೇಕೆ ಮತ್ತಾದರೂ ಹೇಳುವನು ಚಂದವಾಗಿ ಕೇಳುವಂತ
ಶ್ರೀಕಾರ ಜಯ ಕಂದ ಸಂತೋಷಭರಿತನಾದರೆ ಕಾಂತಿಯ ಮನೆಯೊಳಗೆ ಆನಂದವಾಗುವುದು. ಆದ ಕಾರಣ ನಾನು ಮಾಡಿದ ಅಪರಾಧವನ್ನು ರಕ್ಷಿಂಚವೇ ವಲ್ಲಭ. ಮಸ್ತಿಯ ಪೂರ ಶ್ರೀ ಗುರು ರುದ್ರೇಶನು ನಿಮ್ಮನ್ನು ಕರುಣದಿಂದ ನೋಡುವನು. ಕಾಂತ ಸದ್ಗುಣವಂತ. ಕರುಣಮಣಿ ಹಾಡಿದ ವಚನವನ್ನು ಕೇಳಿದೆಯಾ? ಕರುಣಮಣಿ ಹರ್ಷದಿಂದ ಪರಿತರಾಗಿ ಕುಳಿತಿರುವ ಕಾಳದುಳ ದೇಹರು ನನ್ನ ಪತ್ತೆಯನ್ನು ನೆನಪಿಸಿ ಕರೆಯಬಾರದು. ಕಂಡೆ ರಮಣಿ ದರ್ಶನ ಮಾಡಬೇಕು. ದಯವಿಟ್ಟು ಕಲಾ ಪ್ರೇಕ್ಷಕರು ಸಹಕರಿಸಬೇಕು. ಯಲ್ಲಪ್ಪ